ವೆಲ್ಕಮ್ ಟು ಮೈ ಚಾನಲ್. ವಿವಾಹ ಭಾಗ 1 ತಾಳಿ. ಸತ್ಯ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಆ ಮನೆಗೆ ಮೌನ ಕೂಡ ಜೊತೆಗೆ ಬಂತು. ಮದುವೆ ಪ್ರೀತಿಯದಲ್ಲ, ಹೊಂದಾಣಿಕೆಯದಲ್ಲ ಅಲ್ಲ. ಅಪ್ಪನ ಬಿಸಿನೆಸ್ ಸಾಲ ತೀರಿಸಲು ಹುಬ್ಬಳ್ಳಿಯ ಕರ್ಣನ ಶೆಟ್ಟಿಯ ಜೊತೆ ಅವಳ ಮದುವೆ ನಿಶ್ಚಯವಾಗಿತ್ತು. ಕರ್ಣ 32 ವರ್ಷ, ರಿಯಲ್ ಎಸ್ಟೇಟ್, ಮಾತು ಕಡಿಮೆ ಕೋಪ ಜಾಸ್ತಿ ಅಂತ ಊರಿನಲ್ಲಿ ಹೆಸರು. ಸತ್ಯ 24 ಎಂ.ಕಾಂ ಮುಗಿಸಿ ಲೆಕ್ಚರರ್ ಆಗಬೇಕೆಂತ ಕನಸು ಕಂಡಿದ್ದವಳು. ಮೊದಲ ರಾತ್ರಿ ಅವನು ರೂಮಿಗೆ ಬಂದಾಗ ಸತ್ಯ ಕಿಟಕಿ ಹತ್ತಿರ ನಿಂತಳು. ಮೆರೂನ್ ಬಣ್ಣದ ರೇಷ್ಮೆ ಸೀರೆಯದಲ್ಲ, ಸಿಂಪಲ್ ಕಾಟನ್ ಚೂಡಿದಾರದಲ್ಲಿ. ಕರ್ಣ ಬಂದು ನೇರವಾಗಿ ಅವಳ ಕೈ ಹಿಡಿಯಲಿಲ್ಲ. ಒಂದು ಸಣ್ಣ ಕೆಂಪು ಡಬ್ಬಿ ತೆಗೆದು ಟೇಬಲ್ ಮೇಲಿಟ್ಟ. ಇದರಲ್ಲಿ ಏನಿದೆ ಗೊತ್ತಾ ಅಂದ. ಸತ್ಯ ತಲೆ ಅಲ್ಲಾಡಿಸಿದಳು. ಅವನು ಡಬ್ಬಿ ತೆರೆದ. ಒಳಗೆ ಹೊಸ ತಾಳಿ, ಇನ್ನೊಂದು ಅರಿಶಿಣದ ವಾಸನೆ ಹೋಗಿರಲಿಲ್ಲ. ಇವತ್ತು ಬೆಳಗ್ಗೆ ನಾನು ಕಟ್ಟಿದ್ದು ನಮ್ಮ ಮನೆಯವರು, ನಿಮ್ಮ ಮನೆಯವರು, ಪುರೋಹಿತರು ಎಲ್ಲ ನೋಡಿದರು. ಆದರೆ ಇದರ ಅರ್ಥ ನಿನಗೆ ಗೊತ್ತಾಗಬೇಕು ಅಂತ ನಾನು ತಂದಿದ್ದು ಅಂದ. ಸತ್ಯ ಕಣ್ಣು ತಗ್ಗಿಸಿದಳು. ಕರ್ಣ ತಾಳಿಯನ್ನು ಎತ್ತಿ ಅವರ ಮುಂದೆ ಹಿಡಿದು ತುಂಬಾ ನಿಧಾನವಾಗಿ ಕೇಳಿದ, ಈ ತಾಳಿ ನಾನು ಕಟ್ಟಿದ್ದು ನಿಮ್ಮ ಹೆಂಡತಿ. ನೀನು ನಿನ್ನನ್ನು ಪ್ರೀತಿಸಬೇಕು ಅಂತ ನಾನು ಹೇಳಲ್ಲ. ನೀನು ನಿನ್ನನ್ನು ದ್ವೇಷಿಸಬಹುದು, ಆದರೆ ಈ ಮನೆಯಿಂದ ಹೊರಗೆ ಹೋಗುವವರೆಗೂ ಈ ತಾಳಿ ನಿನ್ನ ಕುತ್ತಿಗೆಯಲ್ಲಿ ಇರಬೇಕು ಅಷ್ಟೇ ನನ್ನ ರೂಲ್ಸ್. ಸತ್ಯ ಬೆಚ್ಚಿದಳು. ಅವಳ ಕೂಗಲಿಲ್ಲ, ಬೈಯಲಿಲ್ಲ, ಆದ್ರೆ ಈ ಮಾತಿನಲ್ಲಿ ಒಂದು ಹಿಡಿತ ಇತ್ತು. ನಾನು ಓದಬೇಕು ಅಂದುಕೊಂಡಿದ್ದು, ಅವಳು ಮೆಲ್ಲಗೆ ಅಂದಳು. ಕರ್ಣ ಡಬ್ಬಿ ಮುಚ್ಚಿ ಅವಳ ಕೈಯಲ್ಲಿ ಇಟ್ಟು, ಓದು. ಯಾರು ಬೇಡ ಅಂದರು? ಬೆಳಗ್ಗೆ 8 ಗಂಟೆಗೆ ಕಾಲೇಜಿಗೆ ಹೋಗಿ ಸಂಜೆ 6 ಗಂಟೆಗೆ ಮನೆಗೆ ಬಾ. ನನ್ನ ಹೆಂಡತಿ ಲೆಕ್ಚರರ್ ಆದರೆ ನನಗೆ ಹೆಮ್ಮೆ, ಆದರೆ ಹೆಂಡತಿಯ ಬೇರೆಯವರ ಹಾಗೂ ನಾನು ಬಿಡಲ್ಲ. ಆ ರಾತ್ರಿ ಅವಳನ್ನು ಮುಟ್ಟಲಿಲ್ಲ. ಸೋಫಾ ಮೇಲೆ ಹೋಗಿ ದಿಂಬು ಹಾಕಿಕೊಂಡು ಹಾಸಿಗೆ ಮೇಲೆ ಮಲಗಿದ್ದ. ನಾನು ಬಿಡಲ್ಲ. ಮರುದಿನ ಬೆಳಗ್ಗೆ ಅವಳನ್ನು ಕಿಚನ್ನಿಗೆ ಬಂದಾಗ, ಕರ್ಣ ಟೀ ಮಾಡುತ್ತಿದ್ದೀನಿ. ಅವಳನ್ನು ನೋಡಿ ಮೆರೂನ್ ಸೀರೆ ಮಲಗಿದ್ದ. ಸತ್ಯ ಹಾಸಿಗೆ ಮೇಲೆ ಕೂತು ಆ ತಾಳಿ ಡಬ್ಬಿಯನ್ನು ಎದೆಗೆ ಸತ್ಯ ಏನು ಹೇಳದೆ ಒಳಗೆ ಹೋದಳು. ಕನ್ನಡಿ ಮುಂದೆ ನಿಂತಾಗ ಅವಳ ಕುತ್ತಿಗೆಯನ್ನು ಆ ತಾಳಿ ಇತ್ತು. ಅವನನ್ನು ಕಟ್ಟಿದ್ದು ಇಲ್ಲಿಂದಲೇ ಅವರ ವಿವಾಹ ಶುರುವಾಯಿತು. ಪ್ರೀತಿಯಿಂದ ಅಲ್ಲ, ಒಂದು ತಾಳಿಯಿಂದ. ಸತ್ಯ ಏನು ಹೇಳದೆ ಒಳಗೆ ಹೋದಳು. ಕನ್ನಡಿಯ ಮುಂದೆ ನಿಂತಾಗ ಅವಳು ಕುತ್ತಿಗೆಯಲ್ಲಿ ಆ ತಾಳಿ ಇತ್ತು. ಅವನು ಕಟ್ಟಿದ್ದು ಇಲ್ಲಿಂದಲೇ ಅವನ ವಿವಾಹದ ಶುರುವಾಯಿತು. ಪ್ರೀತಿಯಿಂದ ಅಲ್ಲ, ಒಂದು ತಾಳಿ ಹಿಡಿತದಿಂದ.